ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ಆಗಸ್ಟ್ 2ನೇ ತಾರೀಕು ಮೊದಲಿಗೆ ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೆ ಇದೇ 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಇದೇ ಆಗಸ್ಟ್ 6ನೇ ತಾರೀಕು ಬುಧ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಮತ್ತೊಂದು ಸತಿ ಇದೇ ಆಗಸ್ಟ್ 23ನೇ ತಾರೀಕು ಬುಧ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕೊನೆಯದಾಗಿ ಸೂರ್ಯ 17ನೇ ತಾರೀಕು ಅವನದೇ ರಾಶಿಯಾದಂಥ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಒಟ್ಟಾರೆ ಗ್ರಹಗಳ ಒಂದು ಬದಲಾವಣೆಯಿಂದ ಯಾವೆಲ್ಲ ಶುಭ ಅಶುಭ ಫಲಗಳು ಆಗತ್ತೆ ಅಂತ ನಿಮ್ಮ ರಾಶಿಯಲ್ಲಿ ನೋಡೋಣ. ಗ್ರಹಗಳ ಬದಲಾವಣೆಯಿಂದ ನಿಮ್ಮ ರಾಶಿಗೆ ಶುಭ ಅಶುಭ ಫಲಗಳನ್ನ ನೋಡ್ತಾ ಹೋಗೋಣ. ಮಕರ ರಾಶಿಯ ರಾಶಿಯಾಧಿಪತಿ ಶನಿ ಧನಸ್ಥಾನಾಧಿಪತಿ ಶನಿ 3ನೇ ಮನೆಯಲ್ಲಿದ್ದಾನೆ. ಸ್ವಲ್ಪ ಅಣ್ಣ ತಮ್ಮ ಅಕ್ಕ ತಂಗಿರಿಂದ ಸ್ವಲ್ಪ ಏನಾದ್ರೂ ಒಂದು ಕೊಂಕು ಮಾತುಗಳನ್ನ ಕೇಳಬೇಕಾಗತ್ತೆ ಮಕರ ರಾಶಿಯವರು. ಮತ್ತೆ ಜೊತೆಗೆ ನಿಮ್ಗೆ ನೋಡಿ, ಈ 6ನೇ ಮನೆ ಅಂತ ಬಂದಾಗ 6ನೇ ಮನೆಯಲ್ಲಿ ಕುಜ ಇರ್ತಾನೆ. 6ನೇ ಮನೆಯಲ್ಲಿ, ಯಾಕಂದ್ರೆ 4ನೇ ಮನೆಯವನು 6ನೇ ಮನೆಗೆ ಹೋದಾಗ ಎಲ್ಲೋ ಒಂದ್ ಕಡೆ ಚಾಡಿ ಮಾತುಗಳು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಜಗಳ ಶಾರ್ಪ್, ಯಾಕಂದ್ರೆ ಎಲ್ಲ ಒಂದ್ ಕಡೆ ಕುಟುಂಬಸ್ಥರಿಂದ ಜಗಳ ಆಗ್ತಕ್ಕಂಥದ್ದು, ಮಾಡ್ತಾ ಇರೋ ಕೆಲ್ಸದಲ್ಲಿ ಜಗಳ ಆಗ್ತಕ್ಕಂಥದ್ದು, ಫ್ರೆಂಡ್ಸ್ ಜೊತೆ ಜಗಳ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಹತ್ರ ಜಗಳ ಆಗುವಂಥದ್ದು, ಮನಸ್ತಾಪಗಳು ಏರ್ಪಡ್ತಾ ಇರುತ್ತೆ. ಒಂದೊಂದ್ಸತಿ ತಾಯಿ ಮಕ್ಳು ಕಿತ್ತಾಡ್ತಕ್ಕಂಥದ್ದು, ತಂದೆ ಮಕ್ಳು ಕಿತ್ತಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಮಕರ ರಾಶಿಯವ್ರಿಗೆ. ಹಾಗಾಗಿ ಸ್ವಲ್ಪ ಮಾತಿನ ಮೇಲೆ ಗಮನವನ್ನ ಕೊಡ್ಬೇಕಾಗತ್ತೆ ಮಕರ ರಾಶಿಯವರು. ಜೊತೆಗೆ 7ನೇ ಮನೆಯಲ್ಲಿ ಗುರು ಇದ್ದು ನೇರ ಸಪ್ತಮ ದೃಷ್ಟಿಯನ್ನ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲ ಒಂದ್ ಕಡೆ ಗಂಡ ಹೆಂಡತಿ ಬಹಳಷ್ಟು ಅನ್ಯೋನ್ಯವಾಗಿದ್ರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಪಾಸಿಟಿವ್ ಅನ್ನ ನೋಡ್ತಾ ಹೋಗ್ತೀರಾ. ಮತ್ತೆ 7ನೇ ಮನೆ ಗುರು ಅಲ್ಲಿ ಕಟಕ ರಾಶಿಯಲ್ಲಿ ಇರೋದ್ರಿಂದ ನೀವು ಕೂಡ ಎಲ್ಲ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ಕೋಲ್ಡ್ ಆಗುವಂಥದ್ದು, ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು, ಅಥವಾ ಎಲ್ಲಾದ್ರೂ ಹೊರಗಡೆ ಹೋದಾಗ ಸ್ವಲ್ಪ ವಾತಾವರಣಕ್ಕೆ ತಕ್ಕಂತೆ ಸ್ವಲ್ಪ ಜ್ವರ ಬರ್ತಕ್ಕಂಥದ್ದು, ಜ್ವರ ಬಂದು ಅದರಿಂದ ತುಂಬಾ ದಿನ ಮಲಗ್ತಕ್ಕಂಥದ್ದು, ಈ ಆರೋಗ್ಯ ವಿಷಯ ಅಂತ ಬಂದಾಗ ನೀರಿನಿಂದ ಸ್ವಲ್ಪ ಆರೋಗ್ಯವನ್ನ ಕೆಡಿಸ್ಕೊಳ್ಳೋ ಅಂಥದ್ದು ಅತಿ ಹೆಚ್ಚಾಗಿರುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ 8ನೇ ಮನೆ ಅಂತ ಬಂದಾಗ 8ನೇ ಮನೆಯಲ್ಲಿ ಸೂರ್ಯ ಬುಧ ಕೇತು ಈ 3 ಗ್ರಹಗಳು ಕೂಡ 8ನೇ ಮನೆಯಲ್ಲಿ ಇರೋದ್ರಿಂದ, ಯಾಕಂದ್ರೆ ಬುಧ ಗ್ರಹ ಬಂದು ನಿಮ್ಗೆ ಅವನು ಕೂಡ 6ನೇವನಾಗಿರ್ತಾನೆ, ಜೊತೆಗೆ 9ನೇವನಾಗಿ 8ನೇ ಮನೆಯಲ್ಲಿ ಸೂರ್ಯನ ಜೊತೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಕಾನೂನಿಂದ ಬಹಳಷ್ಟು ತೊಂದರೆಗೆ ಹಾಕೊಳ್ತಾ ಇರ್ತೀರಾ. ಕಾನೂನು ಕ್ರಮ, ಯಾವ್ದಾದ್ರು ನೀವು ಕಾನೂನು ಬಾಹಿರವಾಗಿ ಏನಾದ್ರು ಕೆಲಸ ಮಾಡಿದ್ರೆ ಈ ಒಂದು ತಿಂಗಳಲ್ಲಿ ನೀವು ಅದಕ್ಕೆ ದಂಡವನ್ನ ಕಟ್ಟಬೇಕಾಗತ್ತೆ. ಅಥವಾ ಯಾರಿಗಾದ್ರೂ ಕೋರ್ಟ್ ಕೇಸು ಅಂತ ನಡೀತಿದ್ರೆ ಅದು ಹೆಚ್ಚಾಗುವಂತ ಚಾನ್ಸಸ್ ಆಗಿರುತ್ತೆ. ಮತ್ತೆ ಬೇಲು ಅದು ಇದು ಅಂದ್ರೆ ಅದು ಕೂಡ ಎಲ್ಲ ಒಂದ್ ಕಡೆ ನಿಮ್ಗೆ ತುಂಬ ಕಾನೂನಿಂದ ತೊಂದರೆಗಳು, ಕಿರುಕುಳಗಳು, ಆ ಕಾನೂನು ಪ್ರಕಾರ ಯಾವುದೇ ಒಂದು ಕೆಲಸ ಕಾರ್ಯ ಇದ್ರೂ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿರೋವಂಥದ್ದು. ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತೀರಾ ಅವ್ರಿಗೆ ತುಂಬ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು, ಮಕರ ರಾಶಿಯವ್ರಿಗೆ ಕೆಲಸದಿಂದ ಸಸ್ಪೆಂಡ್ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ಅವಮರ್ಯಾದೆ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ಸೂರ್ಯ ಮತ್ತೆ ಬುಧ ಬಂದು 9ನೇವನಾಗಿ ಬುಧ 8ನೇ ಮನೆಗೆ ಹೋಗಿರೋದ್ರಿಂದ ತಂದೆ ಮಕ್ಕಳಿಗೆ ಕಿತ್ತಾಟ, ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ಕಿರಿಯರು ಯಾರಿರ್ತಾರೆ ಈ ಒಂದು ಅಂಡರ್ಸ್ಟ್ಯಾಂಡಿಂಗೇ ಇರೋದಿಲ್ಲ. ಕುಟುಂಬದಲ್ಲಿ ತಂದೆ ಮಕ್ಕಳಿಗೆ ಜಗಳ ಆಗ್ತಕ್ಕಂಥದ್ದು, ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಕಾರಣಕ್ಕೆ ತುಂಬಾ ಮನಸ್ತಾಪ ಆಗ್ತಕ್ಕಂಥದ್ದು, ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡದೇ ಇರತಕ್ಕಂಥದ್ದು, ಅಥವಾ ಎಲ್ಲೋ ಒಂದ್ ಕಡೆ ಮನಸ್ಥಿತಿ ಹಾಳಾಗುವಂಥದ್ದು, ಇದೆಲ್ಲವೂ ಕೂಡ ಮಕರ ರಾಶಿಯವ್ರಿಗಾಗತ್ತೆ. ಇದರಿಂದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕೆ ಅಂದ್ರೆ ದುಡ್ಡು ಕಾಸು ಬೇರೆ ಅಥವಾ ನಾವು ಮಾಡುವಂತ ಕೆಲಸ ಬೇರೆ, ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಥಿತಿಯನ್ನ ಕೆಡಿಸ್ಕೊಂಡಾಗ ಬಹಳಷ್ಟು ತೊಂದರೆ, ಅಂತಿಂತ ತೊಂದರೆ ಇಲ್ಲ, ಎಲ್ಲೋ ಒಂದ್ ಕಡೆ ಬೇಡಪ್ಪ ಜೀವನ ಅನ್ಸ್ಬಿಡುತ್ತೆ. ಈ ಒಂದು ತಿಂಗಳು ಅಷ್ಟೊಂದು ನರಕ ಯಾತನೆಯನ್ನ ಅನುಭವಿಸೋದೆ ಮಕರ ರಾಶಿಯವರಾಗಿರ್ತೀರ. ಹಾಗಾಗಿ
ಹಾಗಾಗಿ ಮಕರ ರಾಶಿಯವರು ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ, ಮಾತಿನ ಮೇಲೆ ನಿಗಾ ಇರ್ಬೇಕಾಗತ್ತೆ. ನಾನು ಮೊದಲೇ ಹೇಳಿದೆ, ಯಾರಾದ್ರೂ ಬಂದು ಚಾಡಿ ಹೇಳಿ ಅದರಿಂದ ದೊಡ್ಡ ಜಗಳ ಆಗುವಂಥದ್ದು ಅಥವಾ ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡ ದೊಡ್ಡ ಜಗಳ ಆಗುವಂಥದ್ದು, ಈ ತರದ ತೊಂದರೆಗಳೆಲ್ಲ ಅನುಭವಿಸ್ತೀರಾ ಮಕರ ರಾಶಿಯವರು. ಜೊತೆಗೆ ಶುಕ್ರ 9ನೇ ಮನೆಯಲ್ಲಿ ಇರ್ತಾನೆ, ಯಾಕಂದ್ರೆ ಅವನು 10ನೇ ಮನೆಯವನಾಗಿ 9ನೇ ಮನೆಯಲ್ಲಿ ಇರೋದ್ರಿಂದ ಯಾವ್ದಾದ್ರು ನಿಮ್ಗೆ ಪೂರ್ವ ಪುಣ್ಯ ಅಂದ್ರೆ ಭಾಗ್ಯಸ್ಥಾನಾಧಿಪತಿ ಶುಕ್ರ, ದುಡ್ಡು ಕಾಸು ಒಂದೇ ಅಲ್ಲ, ಆ ದುಡ್ಡು ಬರ್ತಕ್ಕಂಥ ವೇ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಗೆ ಅದು ಈ ಒಂದು ತಿಂಗಳಲ್ಲಿ ಮುಚ್ಚೋಗ ಅಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಇನ್ನೇನ್ ದುಡ್ಡು ಬರುತ್ತೆ ನಿಮ್ ಕೈ ಸೇರಲ್ಲ, ಇನ್ನೇನ್ ಅಲ್ಲಿ ಕೆಲಸ ಮಾಡಿಕೊಟ್ಟಿರ್ತೀರಾ ನಿಮ್ ದುಡ್ಡು ಬಂದಿರಲ್ಲ, ಕೇಳ್ತಾ ಇರ್ತೀರಾ ದುಡ್ಡು ಇವಾಗ ಕೊಡ್ತೀವಿ ಅವಾಗ ಕೊಡ್ತೀವಿ ಅಂತಾರೆ, ನಿಮಗೆ ದುಡ್ಡು ಬಂದಿರಲ್ಲ. ತುಂಬಾ ಜನಕ್ಕೆ ಸ್ಯಾಲ್ರಿನೇ ಆಗಿರಲ್ಲ, 2 ತಿಂಗಳು 3 ತಿಂಗಳದ್ದು ಸ್ಯಾಲ್ರಿ ಸಂಬಳ ಕೂಡ ಎಲ್ಲೋ ಒಂದ್ ಕಡೆ ಅದು ಕೂಡ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆ ಅಂದ್ರೆ ನೋಡಿ, ನಿಮ್ಗೆ ಸತತವಾಗಿ 8ನೇ ಮನೆಯಲ್ಲಿ ಸೂರ್ಯ ಬುಧ ಕೇತು ಇರೋದ್ರಿಂದ ಬರ್ತಕ್ಕಂಥ ಎಲ್ಲಾ ವೇಗಳನ್ನು ಕಟ್ ಮಾಡ್ತಾ ಹೋಗ್ತಾರೆ. ಕೇತು ಅಂದ್ರೆ ಮೊದಲೇ ನೋಡಿದೀರಾ, ಕಟ್ ಮಾಡೋ ಅಂಥದ್ದು. ಜೊತೆಗೆ 10ನೇ ಮನೆ ಶುಕ್ರ 9ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಹತ್ರಕ್ಕೆ ಬರೋ ಅಂತ ಚಾನ್ಸಸ್ಸು ಕೈ ತಪ್ಪೋಗುತ್ತೆ. ಇನ್ನೇನ್ ನಿಮ್ಮ ಹತ್ರಕ್ಕೆ ಬರ್ತಾ ಇರುತ್ತೆ ಅವನು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ಯಾಕಂದ್ರೆ ಬರ್ತಕ್ಕಂಥದ್ದು ಕೆಲಸ ಆಗಿರ್ಬೋದು, ದುಡ್ಡಾಗಿರ್ಬೋದು, ಎನಿ ಒನ್ ಮದ್ವೆ ಕೆಲಸ ಆಗಿರ್ಬೋದು, ಅಥವಾ ಮದ್ವೆಗೆ ಹುಡುಗಿ ನೋಡೋದು ಅಥವಾ ಹುಡುಗ ನೋಡೋದು, ಇವೆಲ್ಲವೂ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಕೈ ತಪ್ಪೋಗುವಂಥದ್ದು ಅತಿ ಹೆಚ್ಚು ಮಕರ ರಾಶಿಯವ್ರಿಗೆ ಆಗಿರುತ್ತೆ ಈ ಆಗಸ್ಟ್ ತಿಂಗಳಲ್ಲಿ. ಹಾಗಾಗಿ ಮಕರ ರಾಶಿಯವರು ಈ ಒಂದು ತಿಂಗಳು ಬಹಳ ಎಲ್ಲೂ ಇನ್ವೆಸ್ಟ್ ಮಾಡ್ಕೊಡ್ದು, ಮತ್ತೆ ಯಾರಿಗೂ ದುಡ್ಡನ್ನ ಕೊಡಬಾರ್ದು. ಬರ್ತಕ್ಕಂಥ ದುಡ್ಡನ್ನ ಪ್ರೆಷರ್ ಮಾಡಿ ಕೇಳಿದ್ರೆ ಎಲ್ಲೊಂದ್ ಕಡೆ ಜಗಳ ಆಗುವಂಥದ್ದು, ಅದನ್ನು ಕೂಡ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ತಿಂಗಳು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಮಕರ ರಾಶಿಯವರು. ಆರೋಗ್ಯ ವಿಚಾರ ಅಂತ ಬಂದಾಗ ಮೊದಲೇ ಹೇಳಿದೆ, ನೀರಿನಿಂದ ಸಂಬಂಧಪಟ್ಟಂಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಏರುಪೇರಾಗ್ತಾ ಹೋಗುತ್ತೆ, ಅದರಲ್ಲೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಮಕರ ರಾಶಿಯವರು. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತ ನಿಮ್ಗೆ ಪರಿಹಾರಕ್ಕೆ ಏನ್ ಬೇಕು ಅನ್ನೋದನ್ನ ನಾವು ಒದಗಿಸ್ಕೊಡ್ತೀವಿ. ಜೊತೆಗೆ ಮಕರ ರಾಶಿಯವರು ಅತಿ ಹೆಚ್ಚು ಶನಿಯ ಆರಾಧನೆ ಮಾಡ್ಬೇಕಾಗತ್ತೆ. ಶನಿವಾರ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಅಥವಾ ಕಾಗೆಗಳಿಗೆ ಊಟ ಹಾಕ್ತಕ್ಕಂಥದ್ದು, ಸಾಧ್ಯ ಆದ್ರೆ ಒಂದು ಮೊಟ್ಟೆಯನ್ನ ಕಾಗೆಗೆ ಆಹಾರವಾಗಿ ಇಡ್ತಕ್ಕಂಥದ್ದು, ನಿಮ್ಮ ಮಾಡಿ ಮೇಲೋ ನಿಮ್ಮ ಮನೆ ಮುಂದೆನೋ ನಿಮ್ಮ ಟೆರೆಸ್ ಮೇಲೋ ಎಲ್ಲೋ ಒಂದ್ ಕಡೆ ಮೊಟ್ಟೆಯನ್ನ ಇಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಯಾಕಂದ್ರೆ ನಿಮ್ಮ ಟೈಮು ಹದಗೆಟ್ಟಿರೋದ್ರಿಂದ 8ನೇ ಮನೆಯಲ್ಲಿ ಸೂರ್ಯ ಬುಧ ಇರೋದ್ರಿಂದ, ಶುಕ್ರ ಕೂಡ 9ನೇ ಮನೆಯಲ್ಲಿ ಇರ್ತಾನೆ, ಆದ್ರೆ ಅದು ಬುಧನ ಒಂದು ಮನೆ ಆಗಿರುತ್ತೆ. 9ನೇ ಮನೆ ಬುಧ ಕೆಟ್ಟಿರೋದ್ರಿಂದ ಮತ್ತೆ ಅವನ 6ನೇ ಮನೆಯವನು ಆಗಿರೋದ್ರಿಂದ ಎಲ್ಲೂ ನಿಮ್ಗೆ ರಿಸಲ್ಟ್ನ ಕೊಡ್ತಾ ಹೋಗಲ್ಲ. ಎಲ್ಲ ಕಡೆ ಜಗಳ, ಕೋಪ, ಮನಸ್ತಾಪ ಇದರಲ್ಲೇ ಕಾಲ ಕಳಿಬೇಕಾಗುತ್ತೆ. ಜೊತೆಗೆ ಆರೋಗ್ಯ ಸಮಸ್ಯೆ ಒಟ್ಟಾರೆ ಮಕರ ರಾಶಿಯವರಿಗೆ ಬಹಳ ಟೈಮ್ ಕೆಟ್ಟಿದೆ. ಈ ಆಗಸ್ಟ್ ತಿಂಗಳಲ್ಲಿ ಖಂಡಿತ ಹೇಳ್ತೀನಿ, ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಶನಿಯ ಯಾವುದೇ ಟೆಂಪಲ್ ಇರ್ಬೋದು, ನಿಮ್ಮ ಮನೆ ಸುತ್ತಮುತ್ತ ಯಾವುದೇ ನವಗ್ರಹ ಟೆಂಪಲ್ ಇರ್ಬೋದು ಅಥವಾ ಶನಿಯ ಒಂದು ಟೆಂಪಲ್ ಇರ್ಬೋದು, ಭಕ್ತಿಯಿಂದ ಒಂದು ಎಳ್ಳು ದೀಪವನ್ನ ಹಚ್ಚಿ ಅಥವಾ ಎಳ್ಳನ್ನ ದಾನ ಮಾಡಿ, ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನ ದಾನ ಮಾಡಿ, ಯಾರಿಗಾದ್ರೂ ಕರಿ ಕಂಬಳಿಯನ್ನ ಕೊಡಿಸಿ, ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ನಮ್ಮ ಒಂದು ಪರಿಹಾರವನ್ನ ಮಾಡ್ಕೊಳ್ತಾ ಹೋಗಿ. ಎಲ್ಲರೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರ್ತೀರಾ. ಈ ಲಕ್ಷ್ಮೀ ಪೂಜೆಗೆ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ಲಿ, ಸದಾ ಲಕ್ಷ್ಮಿ ನಿಮ್ಮ ಮನೇಲಿ ಇರ್ಲಿ ಅಂತ ಈ ಒಂದು ಸ್ಟೋನ್ ಅನ್ನ, ಶುಕ್ರ ಗ್ರಹದ ಒಂದು ಸ್ಟೋನ್ ಅನ್ನ ನಮ್ಮ ಸಂಸ್ಥೆ ಕಡೆಯಿಂದ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ನೀವು ಎಲ್ಲೇ ಇದ್ರೂ ಇದು ಆನ್ಲೈನ್ ಮುಖಾಂತರ ಆಗಿರ್ಬೋದು ಅಥವಾ ನಮ್ಮ ಒಂದು ಸಂಸ್ಥೆಗೆ ಭೇಟಿ ನೀಡಿ ಇದನ್ನ ತಗೊಳ್ಬೋದು. ಇದನ್ನ ಒಂದ್ಸ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಶುಕ್ರನ ಒಂದು ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ ಶುಕ್ರ ಸದಾ ನಿಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ ಕೂಡ ತುಂಬಿ ತುಳುಕ್ತಾ ಇರುತ್ತೆ ನೋಡಿ. ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನ ಒಂದು ಸತಿ ನಮ್ಮ ಒಂದು ಸಂಸ್ಥೆ ಮುಖಾಂತರ ನೀವು ಪರಿಶೀಲನೆ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವ ಒಂದು ದಶಭುಕ್ತಿಗಳು ನಡೀತಿದೆ, ಗ್ರಹಗಳ ಅನುಪಸ್ಥಿತಿ, ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಿ ನಿಮ್ಗೆ ಏನ್ ಬೇಕೋ ಆ ತರ ಒಂದು ವಿಶೇಷವಾದ ಒಂದು ಸ್ಟೋನ್ ಮತ್ತೆ ಬ್ರೇಸ್ಲೆಟ್ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಪರಿಹಾರವಾಗಿ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಜಾತಕವನ್ನ ನಮ್ಮ ಸಂಸ್ಥೆ ಮುಖಾಂತರ ನೀವು ಪರಿಶೀಲಿಸ್ಕೊಂಡ್ರೆ, ನಿಮ್ಮ ಆನ್ಲೈನ್ ಮುಖಾಂತರ
ಮುಖಾಂತರ ಆಗಿರ್ಬೋದು ಅಥವಾ ನೇರ ಸಂಪರ್ಕದಲ್ಲಾಗಿರ್ಬೋದು ನಿಮ್ಮ ಒಂದು ಸತಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಯಾವ ಒಂದು ದಶಭುಕ್ತಿ ನಡೀತಾ ಇದೆ, ಗ್ರಹಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವಾಗಿ ನಾನು ಕೆಲವೊಂದು ಬಹಳ ಉಪಯುಕ್ತವಾದ ಒಂದು ಸ್ಟೋನು ಮತ್ತು ಕ್ರಿಸ್ಟಲ್ಗಳನ್ನ ಕೊಡ್ತೇನೆ. ಅದನ್ನು ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಒಂದು ಉದ್ಯೋಗ ಅಥವಾ ಯಾವುದೇ ಸಮಸ್ಯೆ, ಆರೋಗ್ಯ ಅಥವಾ ಏನು ನಿಮ್ಮ ಧನ ನಷ್ಟ, ಧನ ಹಾನಿ, ಯಾವುದೇ ಒಂದು ಕೆಲಸದ ಒಂದು ನೇಮು ಫೇಮು ಎಲ್ಲದಕ್ಕೂ ಕೂಡ ನಾನು ಕೊಡೋ ಅಂಥ ಸ್ಟೋನ್ ಯೂಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ.